ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು. ಮೊದಲಿಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ದೇವರಿಗೆ ಸರಿಸಮಾನವಾದಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಸೈನಿಕರು ಮಾತ್ರ. ಎಲ್ಲ ಸೈನಿಕ ವೃಂದಕ್ಕೆ ನನ್ನ ನಮಸ್ಕಾರಗಳು. ಹಾಗೆ ಎಲ್ಲ ಭಾರತೀಯರಿಗೆ ನನ್ನ ನಮಸ್ಕಾರಗಳು. ಒಗ್ಗಟ್ಟಿನಲ್ಲಿ ಬಲವಿದೆ, ಇದನ್ನೇ ಪ್ರತಿಯೊಬ್ಬರು ಪ್ರತಿಪಾಲಿಸಿಕೊಂಡು ಬಂದಿರೋದು. ಇನ್ನು ಇಂದಿನ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 15 ಶನಿವಾರ ಆಗುತ್ತೆ. ಸದಿಗೆ ರಾತ್ರಿ 7 ಗಂಟೆ 17 ನಿಮಿಷದವರೆಗೂ ಇದೆ. ಆನಂತರ ಉತ್ತರ ನಕ್ಷತ್ರ ದಿನಪೂರ್ತಿ ಇರುತ್ತೆ. ಶಿವಯೋಗ ಮತ್ತು ತೈತಲಕರಣ ಇದೆ. ಇದು ಇಂದಿನ ಮುಖ್ಯವಾದಂತಹ ಪಂಚಾಂಗದ ವಿವರ. ಇಂದಿನ ರಾಹುಕಾಲ ಆರಂಭ ಆಗೋದು ಬೆಳಗ್ಗೆ 9 ಗಂಟೆ 19 ನಿಮಿಷಕ್ಕೆ, ಮುಗಿಯೋದು 10 ಗಂಟೆ 53 ನಿಮಿಷಕ್ಕೆ. ರಾಹುಕಾಲದಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅಂತ ಖಂಡಿತ ಇಲ್ಲ. ಹಾಗೆಯೇ ದೇವರ ಪೂಜೆ ಮಾಡೋದಕ್ಕೆ ನಿಜಕ್ಕೂ ಇದು ಶ್ರೇಷ್ಠವಾದಂತಹ ಸಮಯ. ನಮ್ಮ ನಂಬಿಕೆ, ಯಾರೊಬ್ಬರ ನಂಬಿಕೆಯನ್ನು ಯಾರೂ ಸುಲಭವಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆ ನಂತರ ಈ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗುತ್ತೆ, 3 ಗಂಟೆ 35 ನಿಮಿಷಕ್ಕೆ ಮುಗಿಯುತ್ತೆ. ನಾನು ಪ್ರತಿನಿತ್ಯ ಹೇಳ್ತಾನೆ ಬಂದಿದ್ದೀನಿ, ಈ ಯಮಗಂಡ ಕಾಲ ಇರೋ ವೇಳೆ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಒಂದು. ಎರಡನೇದೇನಪ್ಪ ಅಂದರೆ, ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟನ್ನು ನೆನಪನ್ನು ಇಟ್ಕೊಂಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ನಿಮ್ಮದು ಮೇಷರಾಶಿ ಆದ ಪಕ್ಷದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತೀರಿ. ಈ ಕಾರಣದಿಂದ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗಲಿ ಅಥವಾ ತೊಂದರೆ ಆಗಲಿ ಬರಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ. ನಿಮ್ಮ ಮನಸ್ಸಿನಲ್ಲಿರೋ ವಿಚಾರಗಳನ್ನು ಬೇರೆಯವರಿಗೆ ಹೇಳ್ಕೊತೀರಿ. ನಿಮ್ಮ ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಬರುತ್ತೆ. ಹಾಗೆ ನಿಮ್ಮಲ್ಲಿರೋ ಪ್ರತಿಭೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಎಷ್ಟೇ ನಿಮಗೆ ಅನುಕೂಲತೆ ಇದ್ದರೂ ಕೂಡ ನಿಮ್ಮ ದಾನ ಧರ್ಮದ ಬುದ್ಧಿಯನ್ನು ಯಾವತ್ತೂ ಬಿಡಲ್ಲ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೀವು ಮುಂದುವರಿತಾ ಹೋಗ್ತೀರಿ. ಹಾಗೆ ನಿಮ್ಮ ಮಕ್ಕಳಿಂದ ನಿಮಗೆ ಉತ್ತಮವಾದಂತಹ ಗೌರವ ಅಥವಾ ಒಳ್ಳೆಯ ಒಂದು ಮೆಸೇಜ್ ಬರುತ್ತೆ. ಅಂದರೆ ಅವರ ಒಂದು ಸಾಧನೆ ಆಗಿರ್ಬೋದು. ಬರೀ ವಿದ್ಯಾರ್ಥಿಗಳು ಅಂತಲ್ಲ, ಕೆಲಸ ಇಲ್ಲದೆ ಅಲುತ್ತಾ ಇದ್ದರೆ ನಿಮ್ಮ ಮಕ್ಕಳು ನಿಮ್ಮ ಆತ್ಮೀಯರ ಸಹಾಯದಿಂದ ಅವರಿಗೆ ನೌಕರಿ ಸಿಕ್ಕಿರುತ್ತೆ. ಈ ಥರ ಒಟ್ಟಾರೆ ಒಳ್ಳೆಯ ದಿನ. ನಿಮಗೂ ಅಷ್ಟೇ ಸ್ವಲ್ಪ ಅದೃಷ್ಟ ಇದೆ, ನಿಮಗೆ ತೊಂದರೆ ಏನಿಲ್ಲ. ಆದರೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ, ನಿಮ್ಮ ಮಾತಿನಿಂದ ಎಲ್ಲರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಮಾತಿನ ಮೇಲೆ ಹತೋಟಿ ಇರಲಿ. ದುಡುಕುತನದ ಮಾತುಕತೆ ಬೇಡ, ಏನು ಹೇಳಿದ್ರು ನಡೆಯುತ್ತೆ ಅಂತ. ಹಾಗೆಯೇ ನಿಮ್ಮ ಒಂದು ಯೋಜನೆಗಳು ಅಥವಾ ನಿಮ್ಮ ಪ್ರಯೋಗಾತ್ಮಕ ತತ್ವ ಇರ್ಬೋದು ಅಥವಾ ಒಂದು ಪ್ರಯತ್ನ ಇರ್ಬೋದು, ಪ್ರತಿಯೊಬ್ಬರಿಗೂ ಮಾದರಿಯಾಗುತ್ತೆ. ಒಟ್ಟಾರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತೀರಿ. ಇದರಿಂದ ನಿಮಗೂ ಒಳ್ಳೆಯದು ಖಂಡಿತ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಇಲ್ಲ, ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳಿದೆ. ನೀವು ಉಪಯೋಗಿಸೋ ವಾಹನ ಸಹ ರಿಪೇರಿಗೆ ಬರುತ್ತೆ, ಎಚ್ಚರವಾಗಿರಿ. ನಿಮ್ಮದು ವೃಷಭ ರಾಶಿ ಆದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯೋದು ಸ್ವಲ್ಪ ಡೌಟ್. ಇವತ್ತು ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಸಹ ನೀವು ಹೆಚ್ಚಿನ ಪ್ರಯತ್ನವನ್ನು ಪಡಲೇಬೇಕಾಗತ್ತೆ. ಹಾಗೆಯೇ ನೀವು ಆಕ್ರಮಣಶಾಲಿ ಮನೋಭಾವನೆ ತೋರ್ತೀರಿ. ಅಂದರೆ ಯಾರಿಗೂ ಹೊಡೆದಾಕ್ಬಿಡ್ತೀರಿ ಅಂತಲ್ಲ,
ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಉದ್ವೇಗದ ಮಾತುಗಳು ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಮಾತುಕತೆಯಿಂದ ಅದನ್ನು ಬಗೆಹರಿಸ್ಕೊಳಕ್ಕೆ ಹೋಗಲ್ಲ, ನೀವು ಜಗಳ ಕಾಯಕ್ಕೆ ನಿಂತ್ಕೋತೀವಿ. ಇದರಿಂದ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇದು ತುಂಬ ಒಳ್ಳೆಯದು. ಹಾಗೆ ಆದರೆ ಒಂದು ವಿಶೇಷತೆ ಇವತ್ತು, ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲ್ಲ, ನೆಮ್ಮದಿ ಇರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಈ ಬದಲಾವಣೆ ಕಂಡು ಬರುತ್ತೆ. ಆದಾಯದ ವಿಚಾರದಲ್ಲಿ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಎಷ್ಟೇ ನೀವು ಹಣವನ್ನು ಗಳಿಸಿದ್ರೂ ಕೂಡ ಅದನ್ನು ಖರ್ಚು ಮಾಡ್ತೀರಿ. ಹಣವನ್ನು ಉಳಿಸುವ ಒಂದು ಜವಾಬ್ದಾರಿ ನಿಮಗೆ ಬೇಕೇ ಬೇಕು. ಇನ್ನು ನೀವೇ ಸಾಕಿರುವಂತಹ ಸಾಕು ಪ್ರಾಣಿಯಿಂದ ನಿಮಗೆ ತೊಂದರೆ ಆಗಬಹುದು, ಎಚ್ಚರಿಕೆ ಇರಲಿ. ಮತ್ತೊಂದು ವಿಶೇಷತೆ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಖಂಡಿತ ಅನುಸರಿಸಬೇಕು. ಯಾವುದಪ್ಪ ಅಂದರೆ, ನೀವು ದೇವರಲ್ಲಿ ಬೇಡಿಕೊಂಡು ಕೆಲಸವನ್ನು ಆರಂಭ ಮಾಡಲ್ಲ, ಕೆಲಸವನ್ನು ಆರಂಭ ಮಾಡಿ ದೇವರಲ್ಲಿ ಬೇಡ್ಕೊತೀರಿ. ಅಂದರೆ ನೀವು ಸಂಪೂರ್ಣವಾಗಿ ದೇವರ ಮೇಲೆ ಭಾರ ಹಾಕಲ್ಲ. ಬರೀ ದೇವರಲ್ಲ, ನೀವು ಬೇರೆ ಯಾರನ್ನೂ ನಂಬಲ್ಲ. ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ವಪ್ರಯತ್ನದಿಂದಲೇ ಮುಗಿಸ್ತೀರಿ. ಅದರಲ್ಲಿ ಯಶಸ್ಸನ್ನು ಸಹ ಖಂಡಿತವಾಗಲೂ ಕಾಣ್ತೀರಿ, ಯಾವುದೇ ಸಂಶಯ ಅನ್ನೋದು ಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲೇಬೇಕಾಗುತ್ತೆ. ಇಲ್ಲವರು ನಿಮ್ಮ ಸಿಟ್ಟನ್ನು, ಕೋಪವನ್ನು ತಡ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಎಲ್ಲರೂ ನಿಮಗೆ ಸ್ವಲ್ಪ ಹೊಂದಿಕೊಂಡು ಬಾಳುವಂತೆ ಸಾಧ್ಯ ಆಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ, ನಿಮ್ಮ ವಿರೋಧಿಗಳು ಮತ್ತೊಮ್ಮೆ ನಿಮ್ಮ ವಿರುದ್ಧ ನಿಂತ್ಕೋತಾರೆ, ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಇವತ್ತು ಸುಖ ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಾರೆ, ಸಂತೋಷವಾಗಿರ್ತಾರೆ. ಬೇರೆಯವ್ರು ಎಷ್ಟಾದರೂ ಯೋಚನೆ ಮಾಡಲಿ, ಆ ಯೋಚನೆಗೂ ಸಹ ಸರಿಯಾದಂತಹ ಪರಿಹಾರವನ್ನು ಸೂಚಿಸ್ತಾರೆ. ಒಟ್ಟಾರೆ ಇವರು ಸಂತೋಷವಾಗಿರೋದು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಸಂತೋಷಕ್ಕೂ ಇವರು ಕಾರಣರಾಗ್ತಾರೆ. ಅಂದ ಮಾತ್ರಕ್ಕೆ ಇವ್ರಿಗೇನೂ ತೊಂದರೆ ಇರಲ್ವಾ? ಖಂಡಿತ ಇರುತ್ತೆ. ಮೂರನೇ ವ್ಯಕ್ತಿಯಿಂದ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗುತ್ತೆ, ಅಥವಾ ಇವರೇ ಮಾನಸಿಕ ಒತ್ತಡದಿಂದ ತಪ್ಪು ನಿರ್ಧಾರವನ್ನು ತಗೋತಾರೆ. ಆದರೂ ಏನೇ ತಪ್ಪಾದರೂ ಕೂಡ ಅದನ್ನು ಸರಿಪಡಿಸ್ಕೊಂಬಂತಹ ಬುದ್ಧಿವಂತಿಕೆ ಸಹ ಇವರಲ್ಲಿ ಇರುತ್ತೆ. ಒಟ್ಟಾರೆ ಎಚ್ಚರಿಕೆ ಇರಲಿ. ಇನ್ನು ಆಹಾರದ ವಿಚಾರಕ್ಕೆ ಬಂದಾಗ, ಕಲುಷಿತ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು, ಎಚ್ಚರಿಕೆ ಇರಲಿ. ಸದಾಕಾಲ ಇವರು ಯಶಸ್ಸನ್ನು ನಿರೀಕ್ಷಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಮೊತ್ತದ ಹಣವನ್ನು ನಿರೀಕ್ಷೆ ಮಾಡ್ತಾರೆ. ಆದಾಯವನ್ನು, ಸಂಬಳ ತಗೊಂಬೋದು ಬೇರೆ ವಿಚಾರ, ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ನಿರೀಕ್ಷೆ ಇವರಲ್ಲಿ ಇರುತ್ತೆ. ಇನ್ನು ಇವರ ಬಾಳ ಸಂಗಾತಿ, ಗಂಡ ಅಥವಾ ಹೆಂಡತಿ, ಅವರ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇನ್ನೊಂದ ಸಹಜವಾಗಿ ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಇನ್ನು ಈ ನಿಮ್ಮ ಕುಲದೈವ ಅಥವಾ ನಿಮ್ಮ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತಹ ಯಾತ್ರಾ ಸ್ಥಳಗಳಿಗೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಭೇಟಿ ಮಾಡ್ತೀರಿ. ಒಟ್ಟಾರೆ ಈ ದಿನ ಏನಪ್ಪ ತೋರಿಸ್ತಾ ಇದೆ ಈ ನಿಮ್ಮ ಈ ರಾಶಿಫಲ ಅಂದರೆ, ದೀರ್ಘಕಾಲದ ಪ್ರವಾಸಕ್ಕೆ ತೆರಳುತ್ತೀರಿ ಯಾವುದೋ ಒಂದು ಊರಿಗೆ. ಅಲ್ಲೂ ಸಹ ಮನಸ್ಸು ಇಚ್ಛೆ ಹಣವನ್ನು ಖರ್ಚು ಮಾಡಲೇಬೇಕಾಗತ್ತೆ. ನಿಮ್ಮ ಒಂದು ನಿರೀಕ್ಷೆಯಂತೆ ಯಾವುದೇ ಒಂದು ರೀತಿಯ ಅನುಕೂಲತೆಗಳು ಪರಸ್ಥಳದಲ್ಲಿ ನಿಮಗೆ ಸಿಗಲ್ಲ. ಕಟಕ ರಾಶಿಯಲ್ಲಿ ಹುಟ್ಟಿರೋರು, ಇವರ ನಿರೀಕ್ಷೆ ಬೇಕಾದಷ್ಟಿರುತ್ತೆ. ಯಾವುದೋ ಒಂದು ಆಸೆಯಿಂದ ಅತಿ ದೊಡ್ಡ ಮಟ್ಟದ ಕೆಲಸವೊಂದನ್ನು ಇವರು ಆರಂಭಿಸ್ತಾರೆ. ಆದರೆ ಒಂದು ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗತ್ತೆ. ಅಥವಾ ಆ ಕೆಲಸ ಕಾರ್ಯಗಳನ್ನು ಇವರು ಪೂರ್ಣಗೊಳಿಸಿದ್ರೂ ಸರಿನೇ ಇವರ ನಿರೀಕ್ಷೆಯಂತೆ ಅದರಿಂದ ಪ್ರತಿಫಲ ಇವರಿಗೆ ಸಿಗಲ್ಲ. ಒಟ್ಟಾರೆ ಇವರು ಸ್ವಲ್ಪ ಈ ದಿನ ನಿರಾಸೆಯಿಂದ ದಿನವನ್ನು ಕಳೀತಾರೆ, ಬಿಸಿ ಇಲ್ಲ. ಆದರೆ ಏನಪ್ಪ ಅಂದರೆ, ಕುಟುಂಬದ ಹಿರಿಯರ ಸಹಾಯ ಅಥವಾ ಸಹಕಾರ ಸಿಗುತ್ತೆ. ಇವರ ಹತ್ರ ದುಡ್ಡಿಲ್ವಾ, ಕುಟುಂಬದ ಹಿರಿಯರು ಕೊಡ್ತಾರೆ. ಇವರ ಕೆಲಸ ಕಾರ್ಯದಲ್ಲಿ ತೊಂದರೆನ ಅವರೇ ಸಹಾಯ ಮಾಡ್ತಾರೆ. ಒಟ್ಟಾರೆ ಇವರು ಮನೆತನದ ಹಿರಿಮೆಯನ್ನು ಅಥವಾ ಅವರಿಗಿರೋ ಆ ಒಂದು ಇನ್ಫ್ಲೂಯೆನ್ಸ್ನ ತನ್ನ ಸ್ವಂತ ಕೆಲಸ ಕಾರ್ಯಗಳಿಗೆ ಬಳಸ್ಕೋತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಆದರೆ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ಏನಪ್ಪ ಅಂದರೆ ಆತುರದ ನಿರ್ಧಾರವನ್ನು ತಗೋತಾರೆ ಇವರು. ಅಷ್ಟು ಮಾತ್ರ ಅಲ್ಲ, ತಾನು ಹೇಳಿದ್ದೇ ಸರಿ,
ತಾನು ಹೇಳಿದಾಗೆ ಬೇರೆಯವ್ರು ನಡ್ಕೋಬೇಕು, ತಾನು ಹೇಳಿದ್ದೆಲ್ಲ ಬೇರೆಯವ್ರು ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇವರಲ್ಲಿರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಣ್ಣ ಪ್ರಮಾಣದ ವಾದ ವಿವಾದ ಅಥವಾ ಮನಸ್ತಾಪಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಎಷ್ಟೇ ಕಷ್ಟವಾದರೂ, ಯಾವುದೇ ಅಡ್ಡಿ ಆತಂಕ ಬಂದರೂ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಇವರು ಪೂರೈಸ್ತಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಪ್ರಯಾಣ ಮಾಡೋ ವೇಳೆ ಅಥವಾ ಸ್ವಂತ ವಾಹನವನ್ನು ಚಾಲನೆ ಮಾಡೋ ವೇಳೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಪ್ರಯಾಣದ ವೇಳೆ ಇವರಿಗೆ ಸ್ವಲ್ಪ ಪೆಟ್ಟಾಗಬಹುದು, ಜಾರು ಬೀಳೋದು ಅಥವಾ ಏನಾದರೂ ಆಗ್ಬೋದು. ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೀತಾರೆ. ಬೇರೊಬ್ಬರ ಮನಸ್ಸಿಗೆ ಯಾವುದೇ ನೋವುಂಟು ಮಾಡಬಾರದು ಅನ್ನೋ ಒಂದು ಏಕೈಕ ಕಾರಣದಿಂದ ಎಲ್ಲರೊಂದಿಗೆ ಒಂದು ರೀತಿ ಹೊಂದಾಣಿಕೆಯನ್ನು ಬೆಳೆಸ್ಕೋತಾರೆ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಸದಾ ನಿರತರಾಗ್ತಾರೆ. ಸದಾ ಇವರು ನ್ಯಾಯದ ಪರ. ಇವರೇ ತಪ್ಪು ಮಾಡಲಿ ಅದನ್ನು ಒಪ್ಕೋತಾರೆ, ಕ್ಷಮೆ ಕೇಳ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಇವರ ಆತ್ಮೀಯರು ತಪ್ಪು ಮಾಡಲಿ ಆ ತಪ್ಪನ್ನು ಸಹ ಎಲ್ಲರಿಗೂ ಕಾಣೋ ಥರ ಎತ್ತಿ ಆಡ್ತಾರೆ. ಆ ಥರ ಒಟ್ಟಾರೆ ಒಳ್ಳೆಯದನ್ನು ಇವರು ಇವತ್ತು ಒಪ್ಕೋತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರು ಆರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದರಲ್ಲಿ ಸುಲಭವಾದ ಯಶಸ್ಸು ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇವರು ಚೆನ್ನಾಗಿರೋದು ಮಾತ್ರ ಅಲ್ಲ, ಬೇರೆಯವರು ಸಹ ಚೆನ್ನಾಗಿರಬೇಕು ಅನ್ನೋ ಭಾವನೆಯಿಂದ ಎಲ್ಲರಿಗೂ ಸಹಾಯವನ್ನು ಮಾಡ್ತಾರೆ. ಪರೋಪಕಾರದ ಗುಣ ಇವರಲ್ಲಿ ಇರುತ್ತೆ. ಇನ್ನು ಇಂದಿನ ವಿಚಾರಗಳ ಬಗ್ಗೆ ಹೆಚ್ಚಿನ ಯೋಚನೆ ಮಾಡಲ್ಲ. ಇಂದು ಗೆಲುವು ಬರಲಿ ಅದಕ್ಕೆ ಖುಷಿ ಪಡಲ್ಲ, ಏನಾದರೂ ಸೋಲಾದರೆ ಅದಕ್ಕೆ ನೋವು ಪಟ್ಕೊಂಬಲ್ಲ. ಇವರ ದೃಷ್ಟಿ ಏನಾದರೂ ಮುಂದಿನ ಜೀವನದ ಬಗ್ಗೆ ಇರುತ್ತೆ, ಭವಿಷ್ಯದ ಬಗ್ಗೆ ಇರುತ್ತೆ. ಆವಾಗ ಚೆನ್ನಾಗಿರಬೇಕು, ಇವ್ರು ಕಷ್ಟಪಟ್ಟರೆ ಜೊತೆಲಿರೋರಿಗೂ ಕಷ್ಟ ಬರುತ್ತೆ ಅನ್ನೋ ಒಂದು ನಿಜಾಂಶ ಇವರಲ್ಲಿ ತಿಳಿದಿರುತ್ತೆ. ಆದ್ದರಿಂದ ತಪ್ಪನ್ನು ಮಾಡದ ಜೀವನವನ್ನು ಇವರು ನಡೆಸ್ತಾರೆ. ಭವಿಷ್ಯತ್ತಿಗಾಗಿ ಸ್ವಲ್ಪ ಕಷ್ಟ ಆದರೂ ಸರಿನೇ ಹಣವನ್ನು ಸಂಗ್ರಹ ಮಾಡ್ತಾರೆ. ಅನಿರೀಕ್ಷಿತ ಧನಲಾಭ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆತ್ಮವಿಶ್ವಾಸದಿಂದ ಮುಂದುವರಿತಾರೆ. ಉನ್ನತ ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತೆ. ಒಟ್ಟಾರೆ ವಿಶ್ರಾಂತಿ ಇಲ್ಲದ ದುಡಿಮೆ ಇವರ ಪಾಲಿಗೆ ಆಗುತ್ತೆ. ಆದ್ದರಿಂದ ದೈಹಿಕವಾಗಿ ಬೇಗನೆ ಬಳಲ್ತಾರೆ. ಅಂದರೆ ಸುಸ್ತಾಗೋದು, ಕೈಕಾಲಲ್ಲಿ ನೋವು ಬರೋದು, ಇಂತಹ ಸನ್ನಿವೇಶಗಳು ಇವರಿಗೆ ಇವತ್ತು ಎದುರಾಗುವಂತಹ ಸಾಧ್ಯತೆಗಳಿವೆ. ಕನ್ಯಾ ರಾಶಿಯವರು ಈ ತಮ್ಮ ಪ್ರಭಾವದ ಸಹಾಯದಿಂದ ಅನೇಕರಿಗೆ ಸಹಾಯವನ್ನು ಮಾಡ್ತಾರೆ. ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಸುಲಭವಾದಂತಹ ಯಶಸ್ಸನ್ನು ಕಾಣ್ತಾರೆ. ಅಲ್ಲಿಗೆ ಇವರು ಸುಮ್ಮನೆ ಆಗಲ್ಲ. ಇವರಿಗೆ ಬೇರೆಯವರಿಗೆ ಸಹ ಸಹಾಯವನ್ನು ಮಾಡಬೇಕು ಅನ್ನೋ ಭಾವನೆ ಇರುತ್ತೆ. ಆದ್ದರಿಂದ ಬೇರೆಯವರಿಗೆ ಸಹ ಸಹಾಯವನ್ನು ಮಾಡ್ತಾರೆ. ಆದರೆ ಒಂದು ಲೋಪ ಇದೆ. ಆ ಲೋಪ ಏನಪ್ಪ ಅಂದರೆ ಇವರಿಗೆ ಸ್ಥಿರವಾದಂತಹ ಮನಸ್ಸು ಇರಲ್ಲ. ಹೇಳ್ತಾರಲ್ಲ, ಇವಾಗಿರೋ ಬುದ್ಧಿ ಇವಾಗಿಲ್ಲ ಅಂತ, ಆ ಥರ. ಆದ್ದರಿಂದ ಸ್ವಲ್ಪ ತಪ್ಪಾದ ನಿರ್ಧಾರಗಳನ್ನು ಸಹ ತಗೋತಾರೆ. ಹಾಗೆ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ನಿರೀಕ್ಷಿಸಿದ ಆದಾಯ ಇರುತ್ತೆ. ಹಾಗೆಯೇ ಆ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳನ್ನು ಇವರೇ ರೂಪಿಸ್ತಾರೆ. ಅದು ತಾನಾಗೆ ಬರೋ ಖರ್ಚು ವೆಚ್ಚಗಳಲ್ಲ. ಅದು ಮತ್ತೊಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವರದೇ ಆದ ತಪ್ಪಿನಿಂದಾಗಿ ಇವರ ಪಾಲಿಗೆ ದೊರೆಯಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಅವಕಾಶ ಬೇರೆಯವರ ಪಾಲಾಗುತ್ತೆ. ದುಡುಕುತನ ಬೇಡ. ಹಾಗೆಯೇ ತೆಗೆದುಕೊಳ್ಳುವ ನಿರ್ಧಾರಗಳು ಅತಿ ನಿಧಾನಗತಿಯಲ್ಲಿ ಸಾಗಬಾರ್ದು. ಸ್ವಲ್ಪ ಸೋಮೇರ್ತನ ಇವ್ರಿಗೆ. ಯಾರೋ ಬರ್ತಾರೆ, ನಿಂಗೆ ಸಹಾಯ ಮಾಡ್ತಾನೆ, ಅಯ್ಯೋ ಬಂದರೆ ಬರಲಿ ಬಿಡು ಅನ್ನೋದು. ಯಾರೋ ಹೋಗಿ ನೀನು ಭೇಟಿ ಮಾಡು ಅಂದರೆ ಆಗಲಿ ಮಾಡ್ತೀನಿ ಬಿಡು ಅನ್ನೋದು. ಅದರಲ್ಲೂ ಈ ಮಾರಾಟ ಪ್ರತಿನಿಧಿಗಳಿರ್ತಾರಲ್ಲ, ಅವರು ತುಂಬ ತೊಂದರೆಯನ್ನು ಅನುಭವಿಸ್ತಾರೆ. ಕಾರಣ ಏನಪ್ಪ ಅಂದರೆ ಇವರ ಕೆಲಸ ಕಾರ್ಯದಲ್ಲಿ ಸರಿಯಾದ ಒಂದು ಆಸಕ್ತಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಹಿರಿಯ ಅಧಿಕಾರಿಗಳನ್ನು ಅವರು ಮಾತನ್ನು ಕೇಳಲೇಬೇಕಾಗ್ತದೆ. ಅದು ಇನ್ನು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭೀತಿ ಮನೆ ಮಾಡಿರುತ್ತೆ. ಏನೂ ಆಗಲ್ಲ. ಇವರ ಮನಸ್ಸಿನಲ್ಲಿ ಏನಾದ್ರು ಕೆಟ್ಟದಾಗ್ಬಿಡುತ್ತೆ, ಯಾರು ಬೇಜಾರು ಪಟ್ಕೊಬಿಡ್ತಾರೆ, ಇಂತಹ ಒಂದು ನೆಗೆಟಿವ್ ಥಾಟ್ಸ್ ಸದಾಕಾಲ ಇರುತ್ತೆ.
ತುಲಾ ರಾಶಿಯಲ್ಲಿ ಜನಿಸಿರೋರು ಸಾಧಾರಣ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಇವರಿಗೆ ಅತಿ ದೊಡ್ಡ ಮಟ್ಟದ ಅನುಕೂಲತೆ ಕಂಡುಬರುತ್ತೆ, ಆದರೆ ಅದನ್ನು ಸರಿಯಾಗಿ ಇವರು ಬಳಸ್ಕೊಂಬಲ್ಲ. ಅಲ್ಪ ತೃಪ್ತಿಗಳು, ಎಷ್ಟು ಸಿಕ್ಕಿದೆ ಅಷ್ಟು, ದೇವರಿಷ್ಟೇ ಕೊಟ್ಟಿರೋರು, ಇಷ್ಟೆಲ್ಲ ಚೆನ್ನಾಗಿರೋಣ ಬಿಡು ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ. ಅಂದರೆ ಮುಂದಿನ ಜೀವನದ ಬಗ್ಗೆ ಹೆಚ್ಚಿನ ಆಸೆ ಇರುತ್ತೆ ಹೊರತು ಆ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋ ಮನಸ್ಸು ಇವರಲ್ಲಿರಲ್ಲ. ಅದು ಮತ್ತೊಂದು ಏನು ಮಾಡ್ತಾರೆ, ಇವತ್ತು ಇವರು ದೊಡ್ಡ ತಪ್ಪು ಅಂದರೆ ಇವರೇ ತಪ್ಪಾದ ಹಾದಿಯಲ್ಲಿ ನಡೀತಾರೆ, ಇವರೇ ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಆದರೆ ಬೇರೆಯವರು ತಪ್ಪನ್ನು ಮಾಡಿದಾಗ ಏನು ಮಾಡ್ತಾರೆ, ಆ ತಪ್ಪನ್ನು ದೊಡ್ಡದನ್ನಾಗಿ ಮಾಡ್ತಾರೆ. ಸಾಸಿವೆನ ಬೆಟ್ಟದ ಗಾತ್ರ ಮಾಡೋದು ಅಂತಾರಲ್ಲ, ಆ ರೀತಿ. ಈ ಕಾರಣದಿಂದ ಇವರ ಆತ್ಮೀಯರು ಸಹ ಇವತ್ತು ಇವರಿಂದ ಸ್ವಲ್ಪ ದೂರ ಉಳಿಯುವಂತಹ ಸಾಧ್ಯತೆ ಇದೆ. ಇನ್ನು ಸ್ವತಂತ್ರವಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಏನು ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಇವರ ನಿರೀಕ್ಷೆಯಂಥ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಪಾಲುಗಾರಿಕೆಯ ವ್ಯಾಪಾರ ಇದ್ದರೆ ಏನಾಗುತ್ತೆ, ಇವರು ಇನ್ನೊಬ್ಬರ ಜೊತೆ ಕೆಲಸ ಮಾಡ್ತಿರ್ತಾರೆ, ಪಾರ್ಟ್ನರ್ ಜೊತೆ. ಆದರೆ ಇವರಿಬ್ಬರ ಒಂದು ಆ ಸ್ನೇಹದ ಮೇಲೆ ಮತ್ತೊಬ್ಬರ ಗಮನ ಇರುತ್ತೆ. ಅವರೇನು ಮಾಡ್ತಾರೆ, ಇವರಿಬ್ಬರಲ್ಲಿ ಏನಾದರೂ ಮಾಡಿ ಈ ಜಗಳವನ್ನು ತಂದಿಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ದರಿಂದ ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ಏನಪ್ಪ ಅಂದರೆ ಸಾಧ್ಯವಾದಷ್ಟು ವದಂತಿಗಳಿಗೆ ಬೆಲೆಯನ್ನು ಕೊಡಬೇಡಿ. ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗಿ ಸಾಧ್ಯವಾದಷ್ಟು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಿ, ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಬೇಡಿ, ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸಿ. ಅನಾವಶ್ಯಕ ಖರ್ಚು ವೆಚ್ಚಗಳು ಅಂತ ಕಂಡು ಬರ್ತಾ ಇದೆ ಈ ದಿನ, ಅದು ಮುಖ್ಯವಾದಂತಹ ವಿಚಾರ. ಇನ್ನು ನಿಮ್ಮ ಮನೆತನದ ಹಿರಿಯರಿಂದ ನಿಮಗೆ ಹಣದ ಸಹಾಯ ದೊರೆಯುತ್ತೆ, ಯೋಚನೆ ಬೇಡ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಪಾಡಿಗೆ ನೀವಿರ್ತೀರಿ, ಏಕಾಂಗಿಯಾಗಿರ್ತೀರಿ, ಯಾರ ಜೊತೆಯೂ ಸ್ನೇಹವನ್ನು ಬೆಳೆಸಲ್ಲ. ನಿಮ್ಮ ಸ್ನೇಹಿತರೊಂದಿಗೆ ಸಹ ಮಾತಾಡೋಣಾಡಲ್ಲ, ಒಂಟಿಯಾಗಿರ್ತೀರಿ. ಆದರೆ ಯಾವಾಗಲೂ ಹೀಗೆ ಇರ್ತೀರಾ, ಅದು ಸುಳ್ಳು. ನಿಮಗೆ ಏಕಾಂಗಿತನ ಇಷ್ಟ ಆಗುತ್ತೆ, ಆದರೆ ಒಂದು ವೇಳೆ ಯಾರಿಂದನಾದರೂ ನಿಮಗೆ ಅನುಕೂಲತೆ ಉಂಟಾಗುತ್ತೆ ಅನ್ನೋ ಒಂದು ವಿಚಾರ ಮನಸ್ಸಿಗೆ ಬಂದರೆ ಏನು ಮಾಡ್ತೀರಿ, ನೀವಾಗಿಯೇ ಹೋಗಿ ಅವರ ಜೊತೆ ಸ್ನೇಹವನ್ನು ಬೆಳೆಸ್ತೀರಿ, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಒಟ್ಟಾರೆ ಒಳ್ಳೆಯ ಪ್ಲ್ಯಾನಿಂಗ್ ಲೈಫ್, ಸುಲಭವಾಗಿ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡ್ಬೋದು ತಿಳ್ಕೊತೀರಿ, ಸುಲಭವಾಗಿ ಶಾಂತಿಯಿಂದ ಹೇಗೆ ಜೀವನ ಮಾಡಬೇಕು ತಿಳ್ಕೊತಿದ್ವಿ. ಒಟ್ಟಾರೆ ಈ ಪರಿಸ್ಥಿತಿಯನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಬದಲಾಯಿಸ್ಕೊತೀರಿ. ಅಂತಹ ಒಂದು ವಿಶೇಷವಾದಂತಹ ಗುಣ ನಿಮ್ಮಲ್ಲಿ ಇರುತ್ತೆ. ಇನ್ನು ಉದ್ಯೋಗಸ್ಥರು ಅನಿವಾರ್ಯವಾಗಿ ಇರುವ ಸ್ಥಳದಿಂದ ದೂರದ ಸ್ಥಳಕ್ಕೆ ತೆರಳಬೇಕಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ಬಡ್ತಿ ಸಿಗ್ಬೋದು ಅಥವಾ ಹೆಚ್ಚಿನ ಜವಾಬ್ದಾರಿ ನಿಮಗೆ ಸಿಗ್ಬೋದು. ಈ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಡುತ್ತೆ ನೀವು ಎಚ್ಚರಿಕೆ ತಗೊಳ್ಳದೆ ಹೋದರೆ. ಇನ್ನು ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ, ಅಥವಾ ಈ ವೇದಾಂತದ ಬಗ್ಗೆ ಭಾಷಣ ಮಾಡೋರು ಅವೆಲ್ಲ ಇರ್ತಾರಲ್ಲ, ಅಂಥವ್ರನ್ನ ಭೇಟಿ ಮಾಡ್ತೀರಿ. ಅವರಿಂದ ಹಲವಾರು ವಿಚಾರವನ್ನು ತಿಳಿದುಕೊಂಡ ನಂತರ ನಿಮಗೇನಾಗುತ್ತೆ, ಈ ಕುಟುಂಬದಲ್ಲಿ ಅಥವಾ ಜೀವನದಲ್ಲಿ ಒಂದು ರೀತಿಯ ವೈರಾಗ್ಯದ ಭಾವನೆ ಮೂಡುತ್ತೆ. ಅಯ್ಯೋ, ಜೀವನ ಅಂದ್ರೆ ಇಷ್ಟೇನಾ, ಇಷ್ಟು ಜೀವನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ ಅನ್ನೋ ಒಂದು ಇದಕ್ಕೆ ನೀತಿಗೆ ಬಂದುಬಿಡ್ತೀವಿ ನೀವು. ಆದ್ದರಿಂದ ಸಾಧ್ಯವಾದಷ್ಟು ಸರಿಯಾದ ಪಥದಲ್ಲಿ ಸಾಗಿ, ಇನ್ನೇನಿಲ್ಲ. ಕಷ್ಟ ನಷ್ಟಗಳಿಗೆ ಬೆದರಲ್ಲ, ಪ್ರತಿಯೊಂದಕ್ಕೂ ಒಂದು ಸಲ್ಯೂಷನ್ ಇದೆ ಅನ್ನೋ ನಂಬಿಕೆ ನಿಮ್ಮದು. ಧನುರಾಶಿಯಲ್ಲಿ ಜನಿಸಿರೋರು ಶಾಂತಿಯಿಂದ ಇರ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗದೆ ಹೋದರೆ ಅವಾಗಲೂ ಶಾಂತಿಯಿಂದಲೇ ವರ್ತಿಸ್ತೀರಿ. ಆದರೆ ನಿಮ್ಮ ಶಾಂತಿಯ ಮಂತ್ರಕ್ಕೆ ಜಯ ಸಿಗಲಿಲ್ಲ ಅಂದರೆ ಇದ್ದಕ್ಕಿದ್ದಾಗ ನಿಮಗೆ ಕೋಪ ಬರುತ್ತೆ. ಈ ಕೋಪ ಬಂದಾಗ ಏನು ಮಾಡ್ತೀರಿ, ಉದ್ವೇಗದಿಂದ ವರ್ತಿಸ್ತೀರಿ. ನಿಮಗೆ ಕೋಪ ಬಂದರೆ ಎದುರುಗಡೆ ಯಾರಿರು ಅಂತ ಕೇರ್ ಮಾಡಲ್ಲ, ಅವನ್ನ ಅನ್ನಕ್ಷಣ ಮಾಡ್ಬಿಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿಮ್ಮ ಕೆಲಸ ಕಾರ್ಯಗಳು 100% ಪೂರ್ಣಗೊಳ್ಳುತ್ತೆ. ಒಳ್ಳೆಯೂ ಇವ್ನು ಕೆಲಸ ಮಾಡ್ಕೊಳ್ಳೋಣ ಅಂತಾರೆ,
ಸಿಟ್ಕೊಂಡ್ಮೇಲೆ ಅಯ್ಯೋ ಇನ್ನು ಸಾವಾಸ ಬೇಡ ಇನ್ನು ಕೆಲಸ ಮಾಡಿಕೊಡೋಣ ಅಂತಾರೆ. ಆ ರೀತಿ ನೀವು ಯಾರ ಬಳಿ ಹೋಗಿ ನಿಮಗೆ ಅನುಕೂಲತೆಯನ್ನು ಕೇಳಿದ್ರು ಕೂಡ ಅವರು ಅದನ್ನು ಕಲ್ಪಿಸ್ತಾರೆ. ಇನ್ನು ನೀವು ಸಹ ತುಂಬ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತೀರಿ. ಉದಾಹರಣೆಗೆ ಈ ಕುಟುಂಬದ ಒಂದು ವಿಚಾರನೇ ಇಟ್ಕೊಳ್ಳೋಣ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಅದು ಇದು ಏನೇನೋ ವಿಚಾರ ಮಾಡ್ತೀರಿ. ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯರು ಬರ್ತಾರೆ, ಅವ್ರಿಗೆ ಹೇಳಬೇಕು. ಅವಾಗೇನು ಮಾಡ್ತೀರಿ, ಮೆತ್ತ ಹಿಂದೆ ಹೋಗ್ಬಿಡ್ತೀರಿ. ನಿಮ್ಮ ಮನಸ್ಸಿನ ವಿಚಾರವನ್ನು ಬೇರೆಯವರು ಹೇಳಿ ಅವ್ರು ಸಿಕ್ಕಾಕೋತಾರೆ. ಉದ್ಯೋಗ ಸ್ಥಳದಲ್ಲೂ ಇದೇ ಮಾಡ್ತೀರಿ. ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಅವರೇನು ಮಾಡ್ತಾರೆ, ನೀವಿದ್ದೀರಿ ಅವ್ರ ಜೊತೆ ಅಂದ್ಕೊಂಡು ನಿಮ್ಮ ಹಿರಿಯ ಅಧಿಕಾರಿಗಳು ಬಂದಾಗ ಹೋಗಿ ಹೇಳ್ತಾರೆ, ನೀವು ಸುಮ್ಮನೆ ಆಗ್ಬಿಡ್ತೀರಿ. ಅಂದರೆ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಯನ್ನು ನಿಮಗೆ ಅನುಕೂಲವಾಗುವಂತೆ ಬದಲಾಯಿಸ್ಕೋತೀರಿ. ಅಂತಹ ಒಂದು ಖ್ಯಾತಿ, ಆ ಕಲೆ ನಿಮ್ಮಲ್ಲಿ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನಿಮ್ಮದಲ್ಲದ ಒಂದು ತಪ್ಪಿನಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಹೇಗಪ್ಪ ಅಂದರೆ, ಯಾರೋ ಬರುವಂಥ ಮಾಡಿದ್ರು ಅಂದ್ಬಿಟ್ಟು ನೀವು ಹೋಗಿ ಎಲ್ಲೋ ಊಟ ಮಾಡೋದು, ತಿಂಡಿ ತಿನ್ನೋದು ಅಥವಾ ಜ್ಯೂಸ್ ಕುಡಿಯೋದು, ಇದರಿಂದ ಕಲುಷಿತ ಆಹಾರದಿಂದ ಮುಖ್ಯವಾಗಿ ನಿಮಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿವೆ. ಮಕರ ರಾಶಿಯಲ್ಲಿ ಜನಿಸಿರೋರು ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಟ್ಟಿರಲ್ಲ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಆರಂಭ ಮಾಡಿದರೂ ಕೂಡ ಅದುಪಾಡು ನಡ್ಕೊಂಡು ಹೋಗುತ್ತೆ ಬಿಡು ಅನ್ನೋ ಭಾವನೆಯೂ ನಿಮ್ಮಲ್ಲಿರಲ್ಲ. ಹಾರ್ಡ್ ವರ್ಕರ್ಸ್. ಆ ಕೆಲಸ ಕಾರ್ಯ ಅತಿ ಸರಳವಾದ ವಿಚಾರ ಆದರೂ ಕೂಡ ಹೆಚ್ಚಿನ ಪ್ರಯತ್ನದಿಂದ ಅದನ್ನು ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತೀರಿ. ಈ ಕಾರಣದಿಂದ ಏನಾಗುತ್ತೆ, ಒಂದು ಗಾದೆನೇ ಇದೆಯಲ್ಲ, ಓಡೋ ಕುದುರೆ ಮೇಲೆ ಸವಾರಿ ಮಾಡೋದು ಅಂತ. ಏನು ಮಾಡ್ತಾರೆ, ಬೇರೆಯವರೆಲ್ಲ ನಿಮ್ಮ ಒಳ್ಳೆಯತನವನ್ನು ಅವರ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ಬಳಸ್ಕೋತಾರೆ. ನಿಮ್ಮ ಜವಾಬ್ದಾರಿಯ ನಡುವೆ ಬೇರೆಯವರ ಜವಾಬ್ದಾರಿಯನ್ನು ನೀವು ತಗೋಬೇಕಾಗತ್ತೆ. ಇದರಿಂದ ಈ ವಿಶ್ರಾಂತಿ ಇಲ್ಲದ ದುಡಿಮೆ ನಿಮಗಾಗುತ್ತೆ. ಅದು ಒಂದು ರೀತಿ ಕುಟುಂಬದಲ್ಲೂ ಅಷ್ಟೇ, ಒಂದು ಆ ಫ್ಯಾಮಿಲಿ ಸೆಂಟಿಮೆಂಟ್ ಅಂತಾರಲ್ಲ, ಆ ರೀತಿ ಯಾವುದೋ ಒಂದು ಬಾಂಡೇಜ್ ಇರುತ್ತೆ. ಆ ಬಾಂಡೇಜಿಂದ ಏನಾಗುತ್ತಪ್ಪ ಅಂದರೆ, ಕುಟುಂಬದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಎಸ್ 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 ಅಂತ ಹೋಗ್ತೀರಿ. ಪ್ರತಿಯೊಂದನ್ನು ಒಪ್ಕೋತೀರಿ. ನಿಮಗೆ ಗೊತ್ತಿಲ್ಲದಂತೆ ನೀವು ಒಪ್ಕೊಂಬೋ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ವಂತ ಹಣ ಖರ್ಚಾಗುತ್ತೆ, ನಿಮಗೇ ತೊಂದರೆಯಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇದೆ ಬೇರೆಯವರ ಕಾರಣದಿಂದ. ಆದ್ದರಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಯೋಚನೆ ಮಾಡೋದು ತುಂಬ ಮುಖ್ಯ. ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ, ಇದ್ದ ಸಮಸ್ಯೆಗಳು ದೂರವಾಗುತ್ತೆ. ನಿಮಗೆ ನಿಮ್ಮ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಹಣದ ಸಹಾಯ ದೊರೆಯುತ್ತೆ. ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳಿವೆ. ಒಟ್ಟಾರೆ ತಗ್ಗಿ ಬಗ್ಗೆ ನಡಿಬೇಕು, ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಆಗ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಗಳಿಗೆಗಳು ಈ ದಿನ ಬರುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಸುಲಭವಾಗಿ ಬೇರೆಯವರಿಗೆ ತಿಳಿಸಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿ ಒಂದು ರೀತಿ ಆತಂಕದ ಭಾವನೆ ಇರುತ್ತೆ. ಆತಂಕದ ಭಾವನೆ ಅಂದರೆ ಇವರ ಮಾತಿನಿಂದ ಬೇರೆಯವರಿಗೆ ಬೇಸರ ಉಂಟಾಗುವುದು. ಬರೀ ಇಷ್ಟು ಮಾತ್ರ ಅಲ್ಲ, ಇವರ ಕೆಲಸ ಕಾರ್ಯಗಳು ಸುಲಭವಾಗಿ ನಡೀತಾ ಇರಲ್ಲ. ಯಾವುದೋ ಒಂದು ಅಡ್ಡಿ ಆತಂಕಗಳು ಎದುರಾಗುತ್ತೆ. ಅದರಿಂದ ಇವರು ಮೂರನೇ ವ್ಯಕ್ತಿಯ ಮೇಲೆ ಅವಲಂಬಿತವಾಗಬೇಕಾಗತ್ತೆ. ಇಲ್ಲಿ ಈ ದಿನದ ವಿಚಾರವಾಗಿ ಹೇಳಬೇಕು ಅಂದರೆ, ಇವರಿಗೆ ಅನಿರೀಕ್ಷಿತವಾದಂತಹ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ. ಇವರ ಎಣಿಕೆಯಂತೆ ಮೂರನೇ ವ್ಯಕ್ತಿ ಅಂದರೆ ಇವರಿಗೆ ತಿಳಿಯದಂತಹ ವ್ಯಕ್ತಿಗಳಿಂದಲೇ ಇವರಿಗೆ ಅನುಕೂಲತೆ ಉಂಟಾಗುತ್ತೆ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸಹ ಸ್ವಂತ ಪ್ರಯತ್ನದಿಂದ ಮತ್ತು ದೃಢವಾದ ನಿಶ್ಚಯದಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾರೆ. ಅದರ ಫಲವಾಗಿ ಇವರಿಗೆ ಉತ್ತಮ ಆದಾಯ ಸಹ ಸಿಗುತ್ತೆ. ಉತ್ತಮ ಆದಾಯ ಇರುತ್ತೆ.
ಹಾಗೆ ಮನಸ್ಥಿತಿನೂ ಬದಲಾಗುತ್ತೆ, ಆತ್ಮವಿಶ್ವಾಸನೂ ಹೆಚ್ಚುತ್ತೆ. ಇದರಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಿಂದ ಹೊಸ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಕುಟುಂಬದಲ್ಲಿ ಸಹ ಅಷ್ಟೇ. ಇವರ ಮನಸ್ಸನ್ನು ಅರ್ಥ ಮಾಡಿಕೊಂಡ ಆತ್ಮೀಯರು ಇವರಿಗೆ ಸಹಕಾರವನ್ನು ನೀಡ್ತಾರೆ. ಒಟ್ಟಾರೆ ಈ ದಿನ ಇವರ ಜೀವನದಲ್ಲಿ ಒಳ್ಳೆಯ ಫಲಗಳು ಹೆಚ್ಚಾಗಿ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಯಾವುದೇ ತೊಂದರೆ ಇಲ್ಲ. ಆದರೆ ನಿಧಾನಗತಿಯ ಪ್ರಗತಿ, ಸುಲಭವಾಗಿ ಇವ್ರ ಕೈಗೆ ಹಣ ಸೇರಲ್ಲ. ಸ್ವಲ್ಪ ಫೈಟ್ ಮಾಡಬೇಕು. ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ನಿರೀಕ್ಷಿಸಿದಂತಹ ಹಣದ ಸಹಾಯ ಅಥವಾ ಆದಾಯ ಇವರ ಪಾಲಿಗೆ ಇರುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಮೀನರಾಶಿಯವರ ಮನಸ್ಸಿನಲ್ಲಿ ಸ್ವಂತ ಮನೆ ಮಾಡಬೇಕು, ಸ್ವಂತ ಜಮೀನು ಮಾಡಬೇಕು, ಹೊಸ ವಾಹನವನ್ನು ಕೊಡಬೇಕು, ಈ ಥರ. ಈ ಮನೆಯ ಕುಟುಂಬದ ವಿಚಾರಕ್ಕೆ ಬಂದಾಗ ಈ ಇರುವ ಮನೆಯನ್ನು ನವೀಕರಿಸಬೇಕು ಅನ್ನುವಂತಹ ಒಂದು ಆಸೆ ನಿಮ್ಮಲ್ಲಿರುತ್ತೆ. ಆದರೆ ಏನಪ್ಪ ಆಗುತ್ತೆ, ನಿಮ್ಮ ಕುಟುಂಬದ ಇತರ ಸದಸ್ಯರು ನಿಮ್ಮ ಮನವೊಲಿಸ್ತಾರೆ. ಅವರ ಒಂದು ಸಹಾಯ ಮತ್ತು ಸಲಹೆಯಂತೆ ಹೊಸ ಮನೆ ಅಥವಾ ಹೊಸ ಜಮೀನು ಸೈಟ್ ಕೊಳ್ಳುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ದುಡುಕುತನದಿಂದ ನೀವು ಆರಂಭ ಮಾಡಲ್ಲ. ನೀವು ತೀರ್ಮಾನ ತಗೊಂಬೋದೇ ಸ್ವಲ್ಪ ತಡವಾಗುತ್ತೆ. ಈ ಕಾರಣದಿಂದ ಯಾವುದೇ ಒಂದು ಕೆಲಸವಾದರೂ ನಿಧಾನಗತಿಯಲ್ಲಿ ಸಾಗುತ್ತೆ. ಬೇರೆಯವರ ಸಹಾಯ ಇರುತ್ತೆ, ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ, ಬೇರೆಯವರಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಆದರೂ ಕೂಡ ಯಾವುದಕ್ಕೂ ನೀವು ಭಯ ಪಡಲ್ಲ. ನಿಮಗೆ ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಕಲೆ ಗೊತ್ತಿರುತ್ತೆ. ಆದ್ದರಿಂದ ಕಷ್ಟ ನಷ್ಟಗಳನ್ನು, ಸುಖ ದುಃಖಗಳನ್ನು ಸಮಾನವಾಗಿ ನೀವು ಸ್ವೀಕರಿಸ್ತೀರಿ. ಇದು ಪ್ರತಿಯೊಬ್ಬರ ಮನಸ್ಸನ್ನು ಸಹ ಗೆಲ್ಲುತ್ತೆ. ಹಾಗೆಯೇ ಕೇವಲ ಈ ಕುಟುಂಬ ವರ್ಗ ಮಾತ್ರ ಅಲ್ಲ, ಬಂಧು ಬಳಗದವರಲ್ಲ, ಮನೆತನದ ವಿಚಾರ ಅಲ್ಲ, ಈ ಸಮಾಜದಲ್ಲಿ ಸಹ ನಿಮಗೆ ಉನ್ನತ ಮಟ್ಟದ ಗೌರವ, ಸ್ಥಾನ, ಮಾನ ಎಲ್ಲ ಲಭಿಸುತ್ತೆ. ಆದರೆ ಉಷ್ಣದ ದೋಷ ಇದೆ, ಪಿತ್ತದ ದೋಷ ಇದೆ. ಆದ್ದರಿಂದ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ನೆಗ್ಲಿಜೆನ್ಸ್ ಇರಬಾರ್ದು. ಯಾವುದೇ ವಿಚಾರ ಆಗಲಿ ನೀವು ನೆಗ್ಲಿಜೆನ್ಸಿ ತೋರಿಸಿದ್ರೆ ನೀವು ಕಷ್ಟಕ್ಕೆ ಸಿಕ್ಕಾಕೋತೀರಿ. ಆ ವಿಚಾರವನ್ನು ಮರಿಬೇಡಿ. ಸ್ವಲ್ಪ ಕಾದು ನೋಡಿ ಬುದ್ಧಿವಂತಿಕೆಯ ತೀರ್ಮಾನಗಳನ್ನ ತಗೊಳ್ಳಿ. ನಿಮ್ಮ ಜೀವನ ತುಂಬ ಇವತ್ತು ಚೆನ್ನಾಗಿರುತ್ತೆ.